ಸರ್ಕಾರ ಇವತ್ತು ಹಲವಾರು ವಿಷಯಗಳ ಬಗ್ಗೆ ತಾವೇನು ಮೆಚ್ಕೊಂಡಿದ್ದೀರಿ. ಗ್ಯಾರಂಟಿ ಕಾರ್ಯಕ್ರಮಗಳು ಇಲ್ಲಿ ಅಧ್ಯಕ್ಷರೇ ಒಂದು ಹೇಳ್ತೀನಿ ನಾನು, ಸರ್ಕಾರಕ್ಕೆ ಹವೇಳನ ಅಂತಕ್ಕಂಥದ್ದು ಏನೇನು ಹೇಳ್ತೀರಿ ಇಲ್ಲಿ ಅಧ್ಯಕ್ಷರೇ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಎಲ್ಲ ಒಂದು ಕಡೆ ಸಣ್ಣ ಒಂದು ಸಂಘರ್ಷಕ್ಕೆ ದಾರಿ ಆಗ್ತಾ ಇದೆ. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲನ್ನು ಕೊಡ್ತಕ್ಕಂಥದ್ರಲ್ಲಿ ನಮಗೆ ಅನ್ಯಾಯ ಎಸಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಘರ್ಷಣೆ ಪ್ರಾರಂಭಿಕವಾಗಿ ಪ್ರಾರಂಭ ಆಗಿದೆ ಅಧ್ಯಕ್ಷರೇ. ಇವತ್ತು ನಾನು ಗಮನಿಸಿದ್ದೇನೆ ಹಲವಾರು ವಿಷಯದಲ್ಲಿ. ಸ್ವಲ್ಪ ನನಗೆ ಸಮಯ ಬೇಕು ಇವತ್ತು ಚರ್ಚೆ ಮಾಡಲಿಕ್ಕೆ ಅಧ್ಯಕ್ಷರೇ. ನಾನು ವ್ಯರ್ಥವಾದಂಥ ವಿಷಯಗಳನ್ನ ಚರ್ಚೆ ಮಾಡಲ್ಲ. ಇರ್ತಕ್ಕಂಥ ಒಂದು ಸೌಹಾರ್ದಯುತವಂಥ ಸಂಬಂಧಗಳು ಯಾವ ರೀತಿ ಹೋಗೋದ್ರಿಂದ ಅನುಕೂಲ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೂ ಸಲಹೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೇ. ಅದನ್ನು ಸ್ವೀಕಾರ ಮಾಡ್ಕೊತಕ್ಕಂಥದ್ದು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಅಧ್ಯಕ್ಷರೇ. ನಾನು ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಇವತ್ತು ಬರಗಾಲದ ಬಗ್ಗೆನೇ ಪ್ರಾರಂಭಿಕದಲ್ಲಿ ಒಂದೆರಡು ಆ ಸಲಹೆ ರೂಪದಲ್ಲಿ ಕೊಡ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ನಾನು 2 ಬಾರಿ ಒಂದು ಸಣ್ಣ ಅವಧಿಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ನನ್ನ ಜೀವನದಲ್ಲಿ ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೇನೆ. ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಆಗಿ ಕೆಲವರು ಅದನ್ನು ಲಾಟ್ರಿ ಚೀಫ್ ಮಿನಿಸ್ಟ್ರು ಅಂತಲೂ ಅಂತಾರೆ, ಕೆಲವರು ನಾವೇ ಮಾಡಿದ್ದು ಅಂತಲೂ ಹೇಳ್ತಾರೆ. ಅದು ಯಾವಾಗ ಬಂತು ನನ್ನ ಜೀವನದಲ್ಲಿ ನನ್ನ ಪಾಲಿಗೆ ಬಂದಿತ್ತು ಅಧ್ಯಕ್ಷರೇ. 2 ಬಾರಿ ಇಲ್ಲ ಅದು ಹೇಳ್ತೀನಿ 2 ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿಗೆ ಬಿಜೆಪಿ ಮತ್ತು ಜನತಾದಳ 2 ಪಕ್ಷಗಳು ಸೇರಿ ಸರ್ಕಾರ ರಚನೆ ಮಾಡಿದ್ದು. ಅವತ್ತಿನ ಕಾಂಗ್ರೆಸ್ JDS ಸರ್ಕಾರವನ್ನು ಅಸ್ಥಿರಗೊಳಿಸಿ ಬಿಜೆಪಿ ಮತ್ತು JDS ಪಕ್ಷದಿಂದ ನಾವು ಸರ್ಕಾರ ಏನು ಮಾಡಿದ್ವಿ ಅಧ್ಯಕ್ಷರೇ. ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ನ ನಾಯಕತ್ವದ UPA ಸರ್ಕಾರ ಇತ್ತು. ಆ UPA ಸರ್ಕಾರ ಅಲ್ಲಿದ್ದಾಗಲೂ ನಾನು ಆ 20 ತಿಂಗಳ ಅವಧಿಯಲ್ಲಿ ರಾಜ್ಯಕ್ಕೆ ಯಾವೊಂದು ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರದ ಬೆಂಬಲದೊಳಗೆ ಬೇಕಿತ್ತು, ಹಲವಾರು ಬಾರಿ ಕೇಂದ್ರದ ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತೆ ಹಲವಾರು ಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ ಅಧ್ಯಕ್ಷರೇ. ಇವತ್ತು ನಾನು ನೋಡಿದೆ, ನೆನ್ನೆ ಇಲ್ಲೆಲ್ಲೋ